ಈ ವಿಡಿಯೋದಲ್ಲಿ ನಾನು ಮೀಶೋ ಅಫಿಲಿಯೇಟ್ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ರೀಸೆಂಟಾಗಿ ನಾನು ಮೀಶೋ ಕ್ರಿಯೇಟರ್ ಕ್ಲಬ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ತುಂಬ ಜನ ನನಗೆ ಮೀಶೋ ಅಫಿಲಿಯೇಟ್ ಮಾರ್ಕೆಟ್ನ ಬಗ್ಗೆ ತಿಳಿಸಿ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿದ್ದೀರಾ. ಇನ್ನೂ ಕೆಲವೊಂದು ಕಾಮೆಂಟ್ ಮಾಡಿದ್ದೀರಾ, ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ. ಆ್ಯಂಡ್ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು ಅನ್ನೋದನ್ನ ಫಸ್ಟು ತಿಳ್ಕೊಳ್ಳೋಣ. ಅಫಿಲಿಯೇಟ್ ಮಾರ್ಕೆಟ್ ಅಂದರೆ ನಾವು ಮೀಶೋದಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ನ ಕೆಲವೊಂದು ಅಂದರೆ ಅಫಿಲಿಯೇಟ್ ಅಂತಲೇ ಕೊಟ್ಟಿರ್ತಾರೆ. ಸೊ ಆ ಪ್ರಾಡಕ್ಟ್ನ ನಾವು ಬೈ ಮಾಡಿಕೊಂಡು ಅದರ ಲಿಂಕನ್ನು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್ ಈ ಥರ ಒಂದು ಸೋಷಿಯಲ್ ಮೀಡಿಯಾದ ಇರುತ್ತಲ್ವ. ಸೊ ಅದರಲ್ಲಿ ನಾವು ಆ ಲಿಂಕನ್ನು ಶೇರ್ ಮಾಡಬೇಕಾಗುತ್ತೆ. ನಾವು ಶೇರ್ ಮಾಡಿರೋವಂಥ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಯಾರಾದರೂ ಪ್ರಾಡಕ್ಟ್ನ ಬೈ ಮಾಡಿದ್ರು ಅಂದರೆ ಅದರಿಂದ ನಮಗೆ ಕಮಿಷನ್ ಸಿಗುತ್ತೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಇದು. ಸೊ ಮೀಶೋದಲ್ಲಿರುವಂಥ ಪ್ರಾಡಕ್ಟ್ನ ನಾವು ಬೈ ಮಾಡ್ಕೊಂಡು ಅದರ ಲಿಂಕ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದಾಗ ಅವರು ಬೈ ಮಾಡಿದ್ರೆ ಪ್ರಾಡಕ್ಟ್ನ ಅದರಿಂದ ನಮಗೆ ಕಮಿಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಾವು 1000 ರೂಪೀಸ್ ಪ್ರಾಡಕ್ಟ್ನ ನಾವು ಶೇರ್ ಮಾಡಿದ್ದೀವಿ ಅಂದರೆ ಲಿಂಕ್ನ ಕ್ಲಿಕ್ ಮಾಡಿ ಒಬ್ಬರು ಆ ಪ್ರಾಡಕ್ಟ್ನ ತೊಗೊಂಡ್ರು ಅಂದರೆ ಅದರಲ್ಲಿ 10% ಕಮಿಷನ್ ಅಂದರೆ ನಮಗೆ 100 ರೂಪೀಸ್ ಬರುತ್ತೆ. 1000 ರೂಪೀಸ್ ಪ್ರಾಡಕ್ಟ್ಗೆ 10% ಕಮಿಷನ್ ಅಂದರೆ ನಮಗೆ 100 ರೂಪೀಸ್ ಸಿಗುತ್ತೆ. ಇದೇ ಥರ ನಿಮ್ಮ ಪ್ರಾಡಕ್ಟ್ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಎಷ್ಟು ಜನ ಬೈ ಮಾಡ್ತಾರೋ ಅಷ್ಟು ಕಮಿಷನ್ನು ನಿಮಗೆ ಸಿಗುತ್ತೆ. ಸೊ ಈ ಅಫಿಲಿಯೇಟ್ ಮಾರ್ಕೆಟಿಂದ ನಮಗೇನಪ್ಪ ಯೂಸು ಅಂತ ಅಂದರೆ, ನೀವು ಪ್ರಾಡಕ್ಟ್ನ ತರಿಸ್ಬೇಕಾಗಿಲ್ಲ, ಪ್ಯಾಕಿಂಗ್ ಮಾಡಬೇಕಾಗಿಲ್ಲ, ಸೇಲ್ ಮಾಡಬೇಕಾಗಂತ ಅವಶ್ಯಕತೆಯೇ ಇಲ್ಲ. ಜಸ್ಟು ನೀವು ಮೀಶೋದಲ್ಲಿ ಅಫಿಲಿಯೇಟ್ ಅಂತ ಇರುತ್ತೆ ಅಲ್ವಾ, ಸೊ ಆ ಪ್ರಾಡಕ್ಟ್ನ ಬೈ ಮಾಡಬೇಕು, ನೀವು ವಿಡಿಯೋನ ಮಾಡಬೇಕು, ರಿವ್ಯೂನ ಕೊಡಬೇಕು. ಸೊ ಆ ವಿಡಿಯೋ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಮೀಶೋದಲ್ಲಿ ಟ್ಯಾಗ್ ಮಾಡಬೇಕು. ಮೀಶೋ ಆ್ಯಪ್ ಅಂತ ಟ್ಯಾಗ್ ಮಾಡಬೇಕಾಗುತ್ತೆ. ಟ್ಯಾಗ್ ಮಾಡಿಲ್ಲ ಅಂದರೆ ಅದು ಕನ್ಸಿಡರ್ ಆಗಲ್ಲ. ಸೊ ಅಫಿಲಿಯೇಟ್ ಮಾರ್ಕೆಟ್ಗೆ ನೀವು ಮೀಶೋ ಆ್ಯಪ್ನ ಟ್ಯಾಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಅಫಿಲಿಯೇಟ್ ಮಾರ್ಕೆಟ್ಗೆ ನೀವೇನು ಅಮೌಂಟ್ ಏನು ಇನ್ವೆಸ್ಟ್ ಮಾಡಬೇಕಾಗಿಲ್ಲ. ಜಸ್ಟ್ ನೀವು ಪ್ರಾಡಕ್ಟ್ನ ಬೈ ಮಾಡಿಕೊಂಡು ವೀಡಿಯೋಸ್ ಮಾಡಿ ಲಿಂಕ್ಸ್ನ ಶೇರ್ ಮಾಡೋದಷ್ಟೇ. ಪ್ರಾಡಕ್ಟ್ನ ನೀವು ರಿಟರ್ನ್ ಕೂಡ ಮಾಡ್ಬೋದು, ಅದರಲ್ಲಿ ಯಾವ ಪ್ರಾಬ್ಲಮ್ಮೂ ಆಗಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ನೀವು ಮೊಬೈಲೆಲ್ಲ ಸ್ಟಾರ್ಟ್ ಮಾಡಬೇಕು. ಮನೆಯಿಂದನೇ ಅರ್ನಿಂಗ್ಸ್ ಮಾಡಬೇಕು ಅಂತ ಇರೋರಿಗೆ ಮತ್ತು ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ತುಂಬಾ ಯೂಸ್ ಆಗುತ್ತೆ. ಅಫಿಲಿಯೇಟ್ ಮಾರ್ಕೆಟ್ನ ನೀವು ಸ್ಟಾರ್ಟ್ ಮಾಡ್ಬೋದು. ತುಂಬ ಜನಕ್ಕೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ತುಂಬ ಕನ್ಫ್ಯೂಷನ್ಸ್ ಇದೆ. ನಿಮ್ಗೇನಾದರೂ ಇನ್ನೂ ಕನ್ಫ್ಯೂಷನ್ಸ್ ಇತ್ತು ಅಂದರೆ ನನಗೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ನ ಮಾಡಿ, ನಾನು ಕಾಮೆಂಟಲ್ಲಿ ತಿಳಿಸ್ತೀನಿ. ಆ್ಯಂಡ್ ತುಂಬ ವೀಡಿಯೋಸ್ನ ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೀವು ಯಾರಾದರೂ ಲಾಂಗ್ ವೀಡಿಯೋಸ್ ನೋಡಬೇಕು ಅಂದರೆ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡ್ಕೊಳ್ಳಿ.